ನಮಸ್ತೆ ಎಲ್ಲರಿಗೂ. ಕಳೆದೊಂದು ವಿಡಿಯೋದಲ್ಲಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಎರಡಕ್ಕೂ ಸಂಬಂಧಿಸಿದಂತೆ ಎಲ್ಲ ಕಲಿಕಾ ಫಲಗಳನ್ನು ತೆಗೆದುಕೊಂಡು ಕ್ವಶನ್ ಪೇಪರನ್ನು ಯಾವ ರೀತಿಯಾಗಿ ತಯಾರು ಮಾಡಬಹುದು ಅಂತ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಪ್ರತಿ ತಿಂಗಳು ನಾವು FLN ಕುರಿತಾಗಿ ಏನೇನು ದಾಖಲೆಗಳನ್ನು ನಿರ್ವಹಣೆ ಮಾಡ್ತಾ ಹೋಗಬೇಕು ಅನ್ನೋದನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? ಇಲ್ಲಿ ನೋಡಿ, FLN ಸರ್ಕ್ಯುಲರ್ನಲ್ಲಿ ಒಂದು ಕೊಟ್ಟಿದ್ದಾರೆ. ಪ್ರತಿ ತಿಂಗಳ ಅಂತ್ಯಕ್ಕೆ ಅನುಬಂಧ 4ರಲ್ಲಿ CRP ಅವರಿಗೆ ಮಾಹೆಯ 3ನೇ ಕೆಲಸದ ದಿನದಂದು ಸಲ್ಲಿಸಲು ಕ್ರಮ ವಹಿಸುವುದು. ಅಂದರೆ ನಾವು ಅನುಬಂಧ 4.1 ಏನು ಶಾಲಾ ಹಂತದ ನಮೂನೆಯನ್ನು ನಾವು ಪ್ರತಿ ತಿಂಗಳು ಭರ್ತಿ ಮಾಡಿ CRP ಅವರಿಗೆ ಕೊಡಬೇಕಾಗತ್ತೆ. ಪ್ರತಿ ತಿಂಗಳು ನಾವು ಈ ಶಾಲಾ ಹಂತದ ನಮೂನೆಯನ್ನು ಫಿಲ್ ಮಾಡಿ CRP ಸರ್ ಅವರಿಗೆ ಕೊಡಬೇಕಾಗತ್ತೆ. ಹಾಗಾಗಿ ನಾವೇನು ಮಾಡಬೇಕಾಯಿತು, ಪ್ರತಿ ತಿಂಗಳು ಎಲ್ಲ ಕಲಿಕಾ ಫಲಕ್ಕೆ ಸಂಬಂಧಿಸಿದಂತೆ ಮಕ್ಕಳಿಗೆ ಪರೀಕ್ಷೆ ಮಾಡಬೇಕಾಯಿತು. ಅದೇ ರೀತಿಯಾಗಿ ನಾವು ಈ ಒಂದು ತಿಂಗಳಿನಲ್ಲಿ FLN ಮಕ್ಕಳಿಗೆ ಏನೇನೆಲ್ಲ ಆ್ಯಕ್ಟಿವಿಟಿ ಮಾಡ್ಕೋಬೇಕು ಅಥವಾ ಯಾವ್ಯಾವ ಕಲಿಕಾ ಫಲಗಳನ್ನು ಅವರಿಗೆ ಕಲಿಸ್ಬೇಕು ಅನ್ನೋದನ್ನು ಒಂದು ವಾರಗಳಲ್ಲಿ ಹಂಚ್ಕೊಬಿಟ್ರೆ ನಮಗೆ ಆ್ಯಕ್ಟಿವಿಟಿ ಮಾಡಿಸೋದಕ್ಕೂ ಈಸಿ ಆಗುತ್ತೆ. ಅದೇ ರೀತಿಯಾಗಿ ಈ ಒಂದು ಮಗು ಈ ಕಲಿಕಾ ಫಲವನ್ನು ಸಾಧಿಸಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಈ ರೀತಿಯಾಗಿ ಮೊದಲನೇ ವಾರ 10 ಮತ್ತು 11ನೇ ಕಲಿಕಾ ಫಲ ತಗೊಂಡಿದ್ದೀನಿ. ಸರಿ, ಇಲ್ಲಿ ಕೆಳಗಡೆ ಬರ್ಕೋಬೇಕು. ಈ ಒಂದು ಕಲಿಕಾ ಫಲಕ್ಕೆ ಸಂಬಂಧಿಸಿದಂತೆ ನಾನು ಮೊದಲನೇ ವಾರದಲ್ಲಿ ಯಾವ್ಯಾವ ಆ್ಯಕ್ಟಿವಿಟಿಗಳನ್ನು ಮಾಡಿಸಿದ್ದೀನಿ. ಇದು ಈ ಥರ ಬರ್ಕೊಂಡ್ರೆ ಯಾವಾಗ ಈಸಿ ಆಗುತ್ತೆ ಅಂದರೆ, ನಮಗೆ ಈ ಒಂದು ಕಲಿಕಾ ಫಲ ಆದಮೇಲೆ ಒಂದು ಟೆಸ್ಟ್ ಕೊಟ್ಕೋಬೋದು. ಅಂದರೆ ನಾನು ಯಾವ್ಯಾವ ಆ್ಯಕ್ಟಿವಿಟಿ ಮಾಡಿಸಿರ್ತಾನೋ ಅದರ ಬೇಸಿನ ಮೇಲೆ ಒಂದು ಟೆಸ್ಟನ್ನು ಕೊಟ್ಕೋಬೋದು. ಅಥವಾ ಇದಿಷ್ಟು ಕಲಿಕಾ ಫಲವನ್ನು ಆದಮೇಲೆ ನಾನು ಯಾವ್ಯಾವ ಆ್ಯಕ್ಟಿವಿಟಿಯನ್ನು ಮಾಡಿಸಿರ್ತೀನೋ ಅದಕ್ಕೆ ಸಂಬಂಧಿಸಿದಂತೆ ಕೊನೆಯಲ್ಲಿ ಅವರಿಗೆ ಒಂದು ಟೆಸ್ಟನ್ನು ಕೂಡ ಕೊಟ್ಕೋಬೋದು. ಶಾಲಾ ಹಂತದ ನಮೂನೆಯನ್ನು ಭರ್ತಿ ಮಾಡಬೇಕು ಅಂದರೆ ಅಲ್ಲಿ ರೂಬ್ರಿಕ್ಸ್ಗಳನ್ನು ನಾವು ಕೊಡಬೇಕು. ಅಂದರೆ ನಾವು ಅವರಿಗೆ ಪ್ರತಿ ಕಲಿಕಾ ಫಲ ಕಲಿಸಾದ್ಮೇಲೆ ಒಂದು ಟೆಸ್ಟ್ ಕೊಟ್ಕೋಬೋದು, ಅಥವಾ ಎಲ್ಲ ಕಲಿಕಾ ಫಲವನ್ನು ಕಲಿಸ್ಕೊಂಡು ತಿಂಗಳಲ್ಲಿ ಒಂದು ಸರ್ತಿ ಟೆಸ್ಟನ್ನು ಮಾಡಿಕೊಂಡು ರೂಬ್ರಿಕ್ಸ್ಗಳನ್ನು ಫಿಲ್ ಮಾಡ್ಕೋಬೋದು. ಅದಕ್ಕೆ ನಮಗೆ ಈ ಒಂದು ದಾಖಲೆ ಸಹಾಯ ಮಾಡುತ್ತೆ. ಅಂದರೆ ಕಲಿಕಾ ಫಲವನ್ನು ಕಲಿಸಾದ್ಮೇಲೆ ಮಗು ಆ ಕಲಿಕಾ ಫಲವನ್ನು ಸಾಧಿಸ್ತೋ ಇಲ್ವೋ ಅಂತ ಈ ರೀತಿಯಾಗಿ ಒಂದು ದಾಖಲೆಯಲ್ಲಿ ಬರೆದಿಟ್ಕೊಬಿಟ್ರೆ ನಮಗೆ ಶಾಲಾ ಹಂತದ ನಮೂನೆ ತುಂಬಬೇಕಿದ್ರೆ ಈಸಿ ಆಗುತ್ತೆ. ಇಷ್ಟಾದಮೇಲೆ ನಾವೇನು ಕಾಲಮಿತಿಯನ್ನು ಹಾಕ್ಕೊಂಡಿರ್ತೀವಲ್ಲ, ಜುಲೈದಲ್ಲಿ ಈ ಕಲಿಕಾ ಫಲ ಸಾಧಿಸಿದ ಒಂದು ವಿದ್ಯಾರ್ಥಿ ಅಂತ ಹೇಳಿದ್ರೆ ಇಲ್ಲಿ ಜುಲೈ ಅಂತ ಬರ್ಕೊಂಡ್ರಾಯ್ತು. ಇಲ್ಲ ಈ ಒಂದು ಕಲಿಕಾ ಫಲವನ್ನು ಸಾಧಿಸಿಲ್ಲ ಅಂತಾದರೆ ನೆಕ್ಸ್ಟು ಮತ್ತೆ ಇದು ಮುಂದಿನ ತಿಂಗಳಿಗೆ ಕಂಟಿನ್ಯೂ ಆಗುತ್ತೆ. ಈ ರೀತಿಯಾಗಿ ಈ ಡಾಕ್ಯುಮೆಂಟ್ಸ್ಗಳು ಏನಿದೆ ಒಂದಕ್ಕೊಂದು ರಿಲೇಟೆಡ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಾವು ಪ್ರತಿ ತಿಂಗಳು ಕೂಡ ಸಿಸ್ಟಮ್ಯಾಟಿಕ್ ಆಗಿ ದಾಖಲೆಗಳನ್ನು ನಿರ್ವಹಣೆ ಮಾಡೋಣ. ಏನು ಗೊಂದಲ ಬೇಡ. ಪ್ರತಿ ತಿಂಗಳು ಈ ಒಂದು ಶಾಲಾ ಹಂತದ ನಮೂನೆಯನ್ನು ತುಂಬಿಕೊಡಬೇಕು. ಹಾಗಾಗಿ ನಾವು ಪ್ರತಿ ತಿಂಗಳು ಮಕ್ಕಳಿಗೆ ಟೆಸ್ಟನ್ನು ಮಾಡಿ ಮಗು ಯಾವ್ಯಾವ ಕಲಿಕಾ ಫಲ ಸಾಧಿಸಿದೆ, ಇನ್ನೂ ಯಾವುದು ಸಾಧಿಸಬೇಕು ಅಂತ ನಾವು ತಿಳ್ಕೋಬೇಕು. ಅದೊಂದು ತಿಳ್ಕೊಳ್ಳೋದಕ್ಕೆ ನಮಗೆ ಏನು ಪ್ರತಿ ಒಂದು ತಿಂಗಳ ಪ್ಲ್ಯಾನಿಂಗು ಸಹಾಯ ಮಾಡುತ್ತೆ. ಈ ರೀತಿಯಾಗಿ ನಾವು ದಾಖಲೆಗಳನ್ನು ನಿರ್ವಹಿಸೋಣ. FLN ದಾಖಲೆಗಳ ಕುರಿತಾಗಿ ನನ್ನ ಒಂದು ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚಿಕೊಂಡೆ. ಈ ಒಂದು ನನ್ನ ಅಭಿಪ್ರಾಯ ನಿಮಗೆ ಸಹಾಯ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.